ನಂದು ಮನೆ ಕೂತ್ಕೊಂಡು ತುಂಬಾ ಬೋರ್ ಆಗ್ತಾ ಇದೆ. ಹೊರಗಡೆ ಹೋಗೋಣ. ಎಲ್ಲಿಗೆ? ಮೂವಿಗೆ ಹೋಗೋಣ. ಸರಿ ಹೋಗುವ. ಆಯ್ತು, ಬೇಗ ಬೇಗ ರೆಡಿ. ನಂದು ಹೊರಗಡೆ ಹೋಗ್ತಾ ಇದ್ದಾರೆ. ಬಟ್ಟೆ ಜೀನ್ಸ್ ಹಾಕೋಣ, ಚೂಡಿದಾರ್ ಹಾಕೋಣ, ಯಾವ್ದು ಹಾಕೋಣ ಹೇಳು? ಅಯ್ಯೋ ಅಷ್ಟೇನಾ, ಜೀನ್ಸ್ ಹಾಕೋಣ ಬಿಡಿ, ಇಬ್ರು ಸೇಮ್. ಸರಿ ನಮ್ಮಂದು ನನಕಿಂತ ಬೇಗ ರೆಡಿ ಆಗಿಬಿಟ್ಟು ದೇವ್ರ ಪೂಜೆ ಮಾಡ್ತಾವಳೆ. ಒಳ್ಳೆ ಚೆನ್ನಾಗಿ ಮಾಡ್ತಾಳೆ. ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅವಳಿಗೆ, ಒಳ್ಳೆ ಗಂಡ ಸಿಗಲಿ, ಇದೇ ಥರ ಚೆನ್ನಾಗಿ ಬೆಳಿಲಿ ಅವಳಿನು. ಫೈನಲಿ ರೆಡಿ. ಹಾಗೆ ಕ್ಯಾಬ್ ಬಂತು. ಕ್ಯಾಬಲ್ಲಿ ಕುತ್ಕೊಂಡು ಒಂದು ಟೈಮ್ ಪಾಸ್ಗೆ ಅಂತ ವೀಡಿಯೋ ಮಾಡಿದ್ವಿ. ಫೈನಲಿ ಓರಿಯನ್ ಮಾಲ್ ಬಂತು. ನಮ್ಮ ಸಂಜೆ ನನ್ನ ಆಸೆ ಪ್ರಕಾರ ಮಾಲ್ಗೇನು ಹೋಗಿದ್ದೀವಿ. ಆದರೆ ಟೈಮ್ ಪಾಸ್ ಆಗಬೇಕಾಗಿತ್ತಲ್ವಾ ನಮಗೆ. ಒಂದು ರೌಂಡ್ ಎಲ್ಲ ಮಾಲೆಲ್ಲ ಸುತ್ತಾಕೊಂಡು ಬಂದ್ವಿ. ಸುತ್ತಾಕೊಂಡು ವೀಡಿಯೋ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆದರೂ ಟೈಮ್ ಪಾಸ್ ಆಗ್ತಾ ಇದ್ದಿದ್ದಿಲ್ಲ ಅಂತ ಅಂದು ಮೂವಿ ನೋಡಬೇಕಂತ ಡಿಸೈಡ್ ಮಾಡಿದ್ವಿ. ಮೂವಿಗೆ ಹೋದ್ವಿ. ಅಲ್ಲಿ ಟಿಕೆಟ್ ಎಲ್ಲ ತೋರಿಸಿ ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆದಮೇಲೆ ಮತ್ತೆ ಫೋಟೋಸ್ ಇರುತ್ತಲ್ಲ ನಮ್ಮದು, ಫೋಟೋಸ್ ಎಲ್ಲ ತಗೊಂಡಿವಿ. ಫೈನಲಿ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಮೂವಿ ಸ್ಟಾರ್ಟ್ ಆಗಿಲ್ಲ. ಹೋಗ್ತಾ ಇದ್ದೀವಿ. ಕ್ಯೂ ಇದೆ, ತುಂಬ ಜನ ಇದ್ದಾರೆ. ಹೋಗ್ತಾ ಇದ್ದೀವಿ ಸ್ಲೋ ಆಗಿ. ನೋಡಿ ಜನರೇ, ನಮ್ಮ ನಂದಿನಿ ಕ್ಯಾಟ್ ವಾಕಿಂಗ್. ಅಲ್ಲೆಲ್ಲ ನಮ್ಮ ನಂದಿನಿ ಮುಖಕ್ಕೆ ಏನು ಹಾಕೊಂಡ್ಬಿಟ್ರೆ, ಅವ್ರ ಮುಖನೇ ದೊಡ್ಡದಾದ ಚಸ್ಮಾ ದೊಡ್ಡ ಒಂದು ಗೊತ್ತಾಗ್ತಿಲ್ಲ. ಫೈನಲಿ ಮೂವಿ ಸ್ಟಾರ್ಟ್ ಆಯ್ತು. ಯಾಕೆ ಜನರಿ ಸುಮ್ಮನೆ ಕಾಣಿಸ್ಬೇಡ ಆಯ್ತಾ? ಹಿಂಗೆ ಮಾಡೋದು ಗಲ್ಗಲ್ ಬಂದಿನಿ ಹಿಂಗೆ ಏನು ಇವಾಗ ಮೂವಿ ನೋಡಲ್ಲ ಯಾಕೆ ಬಂದೆ? ನೀರಾಗಿ ನೋಡಿದ ತಕ್ಷಣ ಒಂದು ವಿಡಿಯೋ ಮಾಡಿದೆ. ತುಂಬ ಹೊಟ್ಟೆ ಹಸಿತಾ ಇತ್ತು. ಪೂಜಾ ಅಂತ ಅದನ್ನ ಚೆನ್ನಾಗಿ ತಿಂದ್ಬಿಟ್ಟು ಆಚೆ ಹೋಗಿ ಫೋಟೋ ತೆಗೆಸ್ಕೋಬೇಕಂತ ನಿಂತ್ಕೊಂಡು ಅಲ್ಲಿ ನೋಡಿದ್ರೆ ತುಂಬ ಜನ ಇದ್ರ ಫೋಟೋ ತೆಗೆಸ್ಕೊಂಡು ಆಗ್ತಾ ಇದ್ದಿಲ್ಲ. ಸೊ ಅಲ್ಲಿ ಒಂದು ವಿಡಿಯೋ ಮಾಡಿದೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆ ಬಂದ್ಬಿಟ್ವಿ. ನಾನು ನನ್ನ